ಎಲ್ರಿಗೂ. ಎಲ್ರು ಹೇಗಿದ್ದೀರಾ? ಬನ್ನಿ ಇವತ್ತು ಹೆಲ್ದಿಯಾಗಿ ಹಾಗೆ ಟೇಸ್ಟಿಯಾಗಿ ವಾಟರ್ ಮೆಲನ್ ಕುಲ್ಫಿ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ. ತುಂಬಾ ಸಿಂಪಲ್ ಆಗಿ ಹಾಗೆ ಟೇಸ್ಟಿಯಾಗಿ ನಾವು ಮಕ್ಕಳಿಗೆ ಮನೆಯಲ್ಲೇ ಮಾಡಿಕೊಡ್ಬೋದು. ತುಂಬಾನೇ ಸಿಂಪಲ್ ಆಗಿರುತ್ತೆ. ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ನೋಡಿ ಇಲ್ಲಿ ನಾನು ಒಂದು ಮೀಡಿಯಂ ಸೈಜ್ ಆಗಿರೋವಂಥ ವಾಟರ್ ಮೆಲನ್ನ ತಗೊಂಡಿದ್ದೀನಿ. ಅದರಲ್ಲಿ ಒಂದು ಅರ್ಧದಷ್ಟು ಮಾತ್ರ ನಾನು ಇಲ್ಲಿ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ರುಬ್ಕೋಬೇಕಾಗತ್ತೆ. ನಾನಿಲ್ಲಿ ಒಂದು 10 ಕುಲ್ಫಿ ಆಗೋಷ್ಟು 10, 15 ಕುಲ್ಫಿಗಾಗೋಷ್ಟು ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ನೀಟಾಗಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇದನ್ನ ಮಿಕ್ಸಿಗೆ ಹಾಕೊಂಡು ಇದೊಂದು ಜ್ಯೂಸ್ ತರ ಮಾಡ್ಕೊಳ್ಳೋಣ. ಎಲ್ಲೂನು ನೀರನ್ನ ಬಳಸ್ಕೋಬಾರ್ದು. ತುಂಬಾ ಸಿಂಪಲ್ ಕೂಡ ಮಾಡೋದು, ಹಾಗೆ ತುಂಬಾ ಟೇಸ್ಟಿಯಾಗಿರುತ್ತೆ. ನೋಡಿ ಈ ರೀತಿ ಸಣ್ಣದಾಗಿ ಹಚ್ಚಿಟ್ಕೊಂಡು ಮಿಕ್ಸಿಗೆ ಹಾಕೊಂಡು ಇದನ್ನ ಜ್ಯೂಸ್ ಮಾಡ್ಕೊಂಡು ಬರೋಣ. ಇದನ್ನ ಜ್ಯೂಸ್ ಮಾಡ್ಕೊಂಡು ಫಿಲ್ಟರ್ ಮಾಡ್ಕೋಬೇಕಾಗತ್ತೆ. ನೋಡಿ ಈ ರೀತಿ ಎಲ್ಲವೂ ಫಿಲ್ಟರ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನ ಸೈಡ್ ಇಟ್ಕೊಂಡು ಈಗ ತೆಂಗಿನಕಾಯಿನ ರುಬ್ಕೊಂಡು ಬರೋಣ. ಇಲ್ಲಿ ನಾನು ಒಂದು ಚಿಪ್ಪಾಗೋಷ್ಟು ತೆಂಗಿನಕಾಯಿನ ತೊಗೊಂಡಿದ್ದೀನಿ. ಹಸಿ ತೆಂಗಿನಕಾಯಿ ಫ್ರೆಶ್ ಆಗಿರೋವಂಥದ್ದು. ಇದನ್ನ ನೋಡಿ ಈ ರೀತಿ ರುಬ್ಕೊಂಡಿದ್ದೀನಿ. ಇದಕ್ಕೇನೆ ವಾಟರ್ ಮೆಲನ್ ಜ್ಯೂಸ್ ಒಂದು 2-3 ಸ್ಪೂನ್ ಆಗೋಷ್ಟು ಜ್ಯೂಸ್ನ ಹಾಕ್ಕೊಂಡು ರುಬ್ಕೊಂಬರೋಣ. ನಾವು ನೀರು ಬಳಸ್ತಾ ಇಲ್ಲ, ಹಾಗಾಗಿ ವಾಟರ್ ಮೆಲನ್ ಜ್ಯೂಸ್ನೇ ಹಾಕ್ಕೊಂಡು ರುಬ್ಕೊಂಬರೋಣ. ತೆಂಗಿನಕಾಯಿನೂ ಸಹ ಚೆನ್ನಾಗಿ ಅದರಲ್ಲಿರೋ ಹಾಲೆಲ್ಲ ತೆಗೆದು ಸೈಡ್ ಇಟ್ಕೋಬೇಕಾಗತ್ತೆ. ನಾವಿಲ್ಲಿ ತೆಂಗಿನ ಹಾಲನ್ನ ಬಳಸ್ತಾ ಇದ್ದೀವಿ, ನಾರ್ಮಲ್ ಹಾಲಲ್ಲ. ತೆಂಗಿನ ಹಾಲನ್ನ ಬಳಸ್ಕೊಂಡು ಹೆಲ್ದಿಯಾಗಿ ಮನೆಯಲ್ಲಿ ಮಾಡ್ಕೊಡ್ಬೋದು ಮಕ್ಕಳಿಗೆ. ನಾವು ತೆಂಗಿನ ಹಾಲು ಬಳಸೋದ್ರಿಂದ ಟೇಸ್ಟ್ ಅನ್ನೋದು ಚೆನ್ನಾಗಿರುತ್ತೆ. ಇದನ್ನ ಬೇಕಾದ್ರೆ ನೀವು ಒಂದು ಬಟ್ಟೆಗೆ ಹಾಕಿ ಶೋಧಿಸ್ಕೊಂಡು ಹಿಂಡ್ಬಿಟ್ಟು ಹಾಲನ್ನ ತಿಕ್ಕೋಬಹುದು. ಅದನ್ನು ಸಹ ಹಾಲನ್ನು ವಾಟರ್ ಮೆಲನ್ ಜ್ಯೂಸ್ಗೆ ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ಇದನ್ನ ತೆಗೆದು ಸೈಡ್ ಇಟ್ಕೊಳ್ಳೋಣ. ಇಲ್ಲಿ ನೋಡಿ ನಾನು ಒಂದು 2 ಅವರ್ಸ್ ಮುಂಚೆ ಬಿಸಿನೀರಲ್ಲಿ ನೆನೆಸಿಟ್ಕೊಂಡಿದ್ದೆ ಡ್ರೈ ಫ್ರೂಟ್ಸ್, ಗೋಡಂಬಿ, ಬಾದಾಮಿ, ಸನ್ಫ್ಲವರ್ ಸೀಡ್ಸು ಹಾಗೆ ಪಂಪ್ಕಿನ್ ಸೀಡ್ಸ್ ಇಷ್ಟನ್ನು ನೆನೆಸಿಟ್ಕೊಂಡಿದ್ದೀನಿ. ಇದನ್ನ ತರತರಿಯಾಗಿ ರುಬ್ಕೊಂಡು ಬರೋಣ. ನಿಮಗೆ ಇಷ್ಟ ಬಂದಿದ್ದ ಡ್ರೈ ಫ್ರೂಟ್ಸ್ನ ಹಾಕೋಬಹುದು. ಸ್ವಲ್ಪ ಹೆಲ್ದಿಯಾಗಿ ನಾವು ಮಕ್ಕಳಿಗೆ ಮಾಡ್ಕೊಡ್ಬೇಕಂದ್ರೆ ಈ ರೀತಿ ಡ್ರೈ ಫ್ರೂಟ್ಸ್ ಹಾಕೊಂಡು ಮಾಡ್ಕೊಳ್ಳೋದ್ರಿಂದ ಒಳ್ಳೆಯದು. ಹಾಗೆ ಅದಕ್ಕೆ ಒಂದು 3-4 ಸ್ಪೂನ್ ಆಗೋಷ್ಟು ನಿಮ್ಮ ಟೇಸ್ಟ್ಗೆ ತಕ್ಕಂಗೆ ನೀವು ಶುಗರ್ನ ಹಾಕೊಂಡು ಈ ರೀತಿ ತರತರಿಯಾಗಿ ಗಟ್ಟಿಯಾಗಿ ರುಬ್ಕೊಂಡ್ಬರ್ಬೇಕಾಗುತ್ತೆ. ಈ ರೀತಿ ಗಟ್ಟಿಯಾಗಿ ರುಬ್ಬೋದ್ರಿಂದ ನಮಗೆ ಕುಲ್ಫಿಗೆ ಈಸಿ ಆಗುತ್ತೆ. ತುಂಬಾ ನುಣ್ಣಕ್ಕೆ ರುಬ್ಬಾರು, ಸ್ವಲ್ಪ ತರ್ತರಿಯಾಗಿ ರುಬ್ಬೇಕು. ನಾವು ಕುಲ್ಫಿ ತಿನ್ನುವಾಗ ಅದು ಬಾಯಿಗೆ ಸಿಗ್ಬೇಕು ನಮಗೆ ಡ್ರೈ ಫ್ರೂಟ್ಸ್. ಹಾಗಾಗಿ ಸ್ವಲ್ಪ ತರ್ತರಿಯಾಗಿ ರವೆ ರವೆ ತರ ನಮಗೆ ಬೆನ್ಸಿ ರವೆ ಇರುತ್ತಲ್ಲ, ಆ ಟೈಪಲ್ಲಿ ನಾವು ರುಬ್ಕೋಬೇಕಾಗುತ್ತೆ. ಇದ್ರ ಜೊತೆಗೇನೆ ಫ್ರೆಶ್ ಕ್ರೀಮ್ನ ಸ್ವಲ್ಪ ಹಾಕೊಳ್ತಾ ಇದ್ದೀನಿ. ತುಂಬಾ ಬೇಡ, ಸ್ವಲ್ಪ. ಆ ಒಂದು ಟೇಸ್ಟ್ ಕೊಡ್ಬೇಕಲ್ವಾ, ಹಾಗಾಗಿ ಸ್ವಲ್ಪ ಫ್ರೆಶ್ ಕ್ರೀಮ್ನ ಹಾಕೊಳ್ತಾ ಇದ್ದೀನಿ. ಬೇರೆ ಯಾವುದು ಹಾಲನ್ನ ನಾವು ಇಲ್ಲಿ ಬಳಸ್ತಾ ಇಲ್ಲ. ನೀವು ಬೇಕಾದ್ರೆ ನಾರ್ಮಲ್ ಹಾಲು ಸಹ ಹಾಕೋಬಹುದು. ಇದನ್ನೆಲ್ಲ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪನೂ ಇದಿಲ್ದಿರೋ ಹಾಗೆ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಈ ರೀತಿ ಕುಲ್ಫಿ ಮೋಲ್ಡ್ ಇರುತ್ತಲ್ಲ ಅದಕ್ಕೆ ಹಾಕೊಂಡು ಒಂದು 2 ಅವರ್ಸ್ ನೀವು ಫ್ರಿಜ್ಜಲ್ಲಿ ಇಟ್ಕೊಂಡು ನಿಮಗೆ ಕುಲ್ಫಿ ರೆಡಿ ಆಗುತ್ತೆ. ತುಂಬ ಟೇಸ್ಟಿಯಾಗಿರುತ್ತೆ. ಮಕ್ಕಳಿಗೆ ಹೆಲ್ದಿಯಾಗಿ ಟೇಸ್ಟಿಯಾಗಿ ನಾವು ಮನೆಯಲ್ಲೇ ಮಾಡಿ ಕೊಡ್ಬೋದು. ಈ ರೀತಿ ಒಂದೊಂದು ಕುಲ್ಫಿ ತಗೋಬೇಕು ನಿಮಗೆ ಏನಿಲ್ಲ ಅಂದ್ರೆ 30-40 ರೂಪಾಯಿ ಆಗುತ್ತೆ ಹೊರಗಡೆ. ಆದರೆ ಮನೆಯಲ್ಲೇ ನೀವು ಆರಾಮಾಗಿ ಎಷ್ಟು ಬೇಕಾದ್ರೂ ಮಕ್ಕಳಿಗೆ ಮಾಡಿ ಕೊಡ್ಬೋದು ಹೆಲ್ದಿಯಾಗಿ. ನೋಡಿ ಈಗ 2 ಅವರ್ಸ್ ಆದಮೇಲೆ ತೆಗ್ದಿದ್ದೀನಿ. ಇದನ್ನ ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಲ್ವಾ. ಮರೀದೆ ನೀವು ಒಂದ್ಸಲ ಟ್ರೈ ಮಾಡಿ. ಈ ರೆಸಿಪಿ ಏನಾದರೂ ನಿಮಗೆ ಇಷ್ಟ ಆಗಿದೆ ಮರೀದೆ ಒಂದ್ಸಲ ಟ್ರೈ ಮಾಡಿ. ಹೇಗಿದೆ ಅಂತ ಮರೀದೆ ಕಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಪೂರ್ತಿ ನೋಡಿ. ಇಷ್ಟ ಆದರೆ ಮಾತ್ರ ಒಂದು ಲೈಕ್ ಕೊಡೋದನ್ನ ಖಂಡಿತ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.